ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀಮಾಂತ್ರೈ ನಮಃ. ರುದ್ರ ಪ್ರಶ್ನದ ಹಿಂದಿನ ಸಂಚಿಕೆಯಲ್ಲಿ ನಾವು ದಿಶಾಂಚ ಪತಯೇ ನಮೋ ನಮಃ ಇಲ್ಲಿವರೆಗೆ ನಾವು ನಿಲ್ಲಿಸಿದ್ವಿ. ಅಂದರೆ ದಿಕ್ಕುಗಳ ಕೊನೆಯಲ್ಲಿ ಏನೋ ಒಂದು ಅದ್ಭುತವಾದ ಶಕ್ತಿ ಇದೆ. ವೈದಿಕ ಋಷಿಗಳಿಗೆ ಎಲ್ಲಿಲ್ಲದ ಕುತೂಹಲ, ಈ ದಿಕ್ಕಿನ ಕೊನೆಗಳಲ್ಲಿ ಯಾವುದೋ ಒಂದು ಶಕ್ತಿ ಜಗತ್ತನ್ನು ನಿಯಂತ್ರಣ ಮಾಡ್ತಿದೆ ಅಂತ. ಅಲ್ಲಿವರೆಗೂ ನಾವು ನಿಲ್ಲಿಸಿದ್ವಿ. ಈ ದಿವಸ ವೃಕ್ಷೇಭ್ಯೋ ಹರಿಕೇಶೇಭ್ಯ ಪಶೂನಾಂ ಪತಯೇ ನಮೋ ನಮಃ ಇಲ್ಲಿಂದ ಪ್ರಾರಂಭ ಮಾಡೋಣ. ವೃಕ್ಷ ಚೈತನ್ಯಕ್ಕೂ ಮನುಷ್ಯನ ಮನಸ್ಸಿಗೂ ಒಂದು ನಿಕಟವಾದ ಸಂಬಂಧ ಇದೆ. ನಾವು ಸನಾತನಿಗಳು ಎಲ್ಲೆಲ್ಲೂ ಪರಮಾತ್ಮನ ಚೈತನ್ಯವನ್ನು ದರ್ಶನ ಮಾಡುವಂಥವ್ರು. ಒಂದು ಶಿಲೆ ಆಗಿರಬಹುದು, ವೃಕ್ಷ ಆಗಿರಬಹುದು, ಎಲ್ಲೆಲ್ಲೂ ಭಗವಂತನ ಚೈತನ್ಯ ವ್ಯಾಪಿಸಿದೆ ಅಂತ ನಂಬ್ಕೊಂಡು ಬಂದಿರೋರು ನಾವು. ಇದಕ್ಕೆ ಪೂರಕವಾಗಿ ಯಾರು ತುಂಬ ಹೆಚ್ಚು ಧ್ಯಾನವನ್ನು ಮಾಡ್ತಾರೆ, ಅಂತರ್ಮುಖಿಗಳಾಗ್ತಾರೆ, ಅವರಿಗೆ ಈ ಚೈತನ್ಯದ ಅನುಭವ ಆಗುತ್ತೆ. ಕೆಲವಾರು ವೃಕ್ಷಗಳ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ಅಲ್ಲಾಗುವಂಥ ಅನುಭವನೇ ಬೇರೆ. ಉದಾಹರಣೆಗೆ ವಟವೃಕ್ಷ, ಆಲದ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ಅಲ್ಲಿ ನಮಗೆ ಉಂಟಾಗುವಂಥ ಒಂದು ಜ್ಞಾನದ ಉದ್ದೀಪನವೇ ಬೇರೆ. ದಕ್ಷಿಣಾಮೂರ್ತಿಯ ಚಿತ್ರಗಳಲ್ಲಿ ಅದಕ್ಕೆ ನಮಗೆ ದಕ್ಷಿಣಾಮೂರ್ತಿಯನ್ನು ವಟ ಮೂಲದಲ್ಲಿ, ಅಂದರೆ ಆಲದ ಮರದ ಕೆಳಗಡೆ ಕೂತ್ಕೊಂಡು ಜ್ಞಾನ ಮುದ್ರೆಯಲ್ಲಿ ಕೂತ್ಕೊಂಡಿರತಕ್ಕಂಥ ದಕ್ಷಿಣಾಮೂರ್ತಿಯ ಚಿತ್ರವನ್ನು ನಾವು ನೋಡ್ತೀವಿ. ಅದೇ ರೀತಿ ನೆಲ್ಲಿಕಾಯಿ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ಆಗುವಂಥ ಅನುಭವನೇ ಬೇರೆ. ಹೀಗೆ ಇದು ಅತೀಂದ್ರಿಯ ಮನೋವಿಜ್ಞಾನಕ್ಕೆ, ಪರಾಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ವಿಚಾರಗಳು. ಇಲ್ಲಿ ರುದ್ರನನ್ನ ವೃಕ್ಷಗಳಲ್ಲಿ ವಾಸಿಸುವಂಥ ದಿವ್ಯ ಶಕ್ತಿಯಾಗಿ ಕೊಂಡಾಡಿದ್ದಾರೆ. ಅಂದರೆ ಎಲ್ಲ ವೃಕ್ಷಗಳಲ್ಲಿ ಇರುವಂಥ ಚೈತನ್ಯ ಶಕ್ತಿ ಯಾರಪ್ಪ ಅಂತ ಹೇಳಿದ್ರೆ ರುದ್ರ ಅಂತ ರುದ್ರನನ್ನ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಅರ್ಥದಲ್ಲಿ ಈ ವೃಕ್ಷ ಸಂಕುಲ ಏನಿದೆ ಅವೆಲ್ಲವೂ ರುದ್ರರೇ ಅಂತ ಇಲ್ಲಿ ಕೊಂಡಾಡಿದ್ದಾರೆ. ಅಷ್ಟೇ ಅಲ್ಲ, ಕೆಲವಾರು ಇದು ನಾನು ಮುಂಚೆನೇ ಹೇಳಿದೆ, ಇದು ಅತೀಂದ್ರಿಯ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಕೆಲವೊಂದು ವಿಚಾರಗಳು ಇದರಲ್ಲಿ ಬರುತ್ತೆ ಅಂತ. ಉದಾಹರಣೆಗೆ ಭೈರವ ವೃಕ್ಷಗಳ ಮೇಲೆ ವಾಸ ಮಾಡ್ತಾನೆ ಅನ್ನೋದು ಒಂದು ನಂಬಿಕೆ. ಅದನ್ನು ಕ್ಷೇತ್ರಾಧಿಪತಿಯಾಗಿ ನಾವು ನೋಡ್ತೀವಿ, ಕ್ಷೇತ್ರ ಪಾಲಕನನ್ನಾಗಿ ನೋಡ್ತೀವಿ, ವೃಕ್ಷಗಳ ಮೇಲೆ ವಾಸ ಮಾಡ್ತಾನೆ ಅಂತ. ಹೀಗೆ ಇದರಲ್ಲಿ ಎಲ್ಲವೂ ವೇದವಾಕ್ಯಗಳಲ್ಲಿ ಎಲ್ಲ ವಿಧವಾದ ದೃಷ್ಟಿಕೋನಗಳಿಗೂ ಅವಕಾಶ ಇದೆ. ಆ ರುದ್ರ ಗಣಗಳ ಕೂದಲುಗಳು ಹಸಿರಾದ ಎಲೆಗಳಂತೆ ತೋರುತ್ತಿದೆ ಅಂತ ವರ್ಣನೆ ಮಾಡಿದ್ದಾರೆ. ಹರಿಕೇಶೇಭ್ಯ ಅಂದರೆ ಹಸಿರಾದ ಎಲೆಗಳನ್ನೇ ಕೇಶಗಳುಳ್ಳವರಾಗಿ ಇರ್ತಕ್ಕಂಥ ರುದ್ರಗಣಗಳು ವೃಕ್ಷಗಳಲ್ಲಿ ಇರ್ತಾರೆ ಅನ್ನೋ ಒಂದು ಅರ್ಥವನ್ನು ನಾವು ತಗೋಬಹುದು. ಅಷ್ಟೇ ಅಲ್ಲ, ಪಶೂನಾಂ ಪತಯೇ ನಮಃ. ನಾವು ಏನು ಪಶುಗಳನ್ನು ನೋಡ್ತೀವಿ, ಹಸು ಆಗಿರಬಹುದು, ದನಕರುಗಳು, ಚತುಷ್ಪಾದಗಳು, ದ್ವಿಪದಿಗಳು, ಈ ಪಶು ಸಂಕುಲ, ಇದಕ್ಕೆಲ್ಲ ಅಧಿಪತಿ ಯಾರು? ರುದ್ರ. ಪಶು ಪ್ರಾಣಿಗಳ ನಿಯಂತ್ರಣ ಶಕ್ತಿ, ಜಗತ್ತಿನಲ್ಲಿ ಅವುಗಳನ್ನು ನಿಯಂತ್ರಣ ಮಾಡುವಂಥ, ಅವುಗಳನ್ನು ಡೈರೆಕ್ಟ್ ಮಾಡುವಂಥ, ಅವುಗಳನ್ನು ಪ್ರಚೋದನೆ ಮಾಡುವಂಥ ಒಂದು ಶಕ್ತಿ ಇದೆ, ರುದ್ರ ಶಕ್ತಿ. ಯಾರಾದರೂ ಪ್ರಾಣಿ ಪಕ್ಷಿಗಳ ಜೊತೆ ತುಂಬ ಒಡನಾಟ ಹೊಂದಿದ್ರೆ, ಅವುಗಳನ್ನು ನಿಯಂತ್ರಣ ಮಾಡ್ತಿದ್ರೆ ಅವರಲ್ಲಿ ಆ ರುದ್ರನ ವಿಭೂತಿ ಇದೆ, ವಿಶೇಷ ಶಕ್ತಿ ಇದೆ ಅಂತ ನಾವು ಭಾವಿಸ್ಬೇಕು. ಪ್ರಾಣಿಗಳು ಸುಲಭವಾಗಿ ಎಲ್ಲರ ಮಾತನ್ನು ಕೇಳೋರಲ್ಲ, ಪ್ರಾಣಿಗಳು ಸುಲಭವಾಗಿ ಎಲ್ಲರ ಮಾತನ್ನು ಕೇಳೋದಿಲ್ಲ. ಅದಕ್ಕೆ ಒಂದು ಆಧಿಪತ್ಯ ಬೇಕು. ಅದಕ್ಕೆ ನಾವು ಗೋಪಾಲಕರನ್ನ, ಪಶುಪಾಲಕರನ್ನ, ಪ್ರಾಣಿ ಪಕ್ಷಿಗಳನ್ನು ಪಳಗಿಸುವಂಥ ಶಕ್ತಿ ಯಾರಿಗಿರುತ್ತೆ ಅವರಲ್ಲಿ ರುದ್ರನ ಒಂದಾನೊಂದು ವಿಭೂತಿ, ಒಂದು ಶಕ್ತಿ ಅವರಲ್ಲಿದೆ ಅಂತ ನಾವು ಭಾವಿಸ್ಕೋಬೇಕು. ಪಶೂನಾಂ ಪತಯೇ ನಮಃ. ಪಶು ಸಂಕುಲಕ್ಕೆ ಅಧಿಪತಿ ರುದ್ರ. ಅಷ್ಟೇ ಅಲ್ಲ, ಮನುಷ್ಯರಲ್ಲಿರ್ತಕ್ಕಂಥ ಪಶುತ್ವ, ಕಾಮಕ್ರೋಧಾದಿ ಅರಿಷಡ್ವರ್ಗಗಳು ಏನಿದೆ, ಮನುಷ್ಯನಲ್ಲೂ ಪಶು ಬುದ್ಧಿ ಇರುತ್ತೆ. ಆ ಪಶುತ್ವವನ್ನು ಹೋಗಲಾಡಿಸೋನು ಪಶುಪತಿ ರುದ್ರ. ಪಶೂನಾಂ ಪತಯೇ ನಮಃ ಅಂತ ಕರೆದಿದ್ದಾರೆ. ಸಸ್ಪಿಂಜರಾಗಿ ತ್ವಿಷೀಮತೆ ಪಥೀನಾಂ ಪತಯೇ ನಮಃ ಅಂತ ಕರೆದಿದ್ದಾರೆ. ಸಸ್ಪಿಂಜರ ಅಂತ ಹೇಳಿದ್ರೆ ಎಳೆಯದಾದ ಹುಲ್ಲಿನ ಬಣ್ಣವನ್ನ ಹೊಂದಿರತಕ್ಕಂಥ ಆ ರುದ್ರ. ಹುಲ್ಲು ಅದ್ಭುತವಾದಂಥ ಒಂದು ವಸ್ತು. ಅಂದರೆ ಇದರ ಟ್ರೇಸಸ್ನ ತಗೊಳ್ಳೋದಾದ್ರೆ ಸೈಂಟಿಫಿಕ್ ಆಗಿ 14.5 ಕೋಟಿ ವರ್ಷಗಳ ಹಿಂದೆ ಇದ್ದಂಥ ಫಾಸಿಲ್ಸ್, ಪಳೆಯುಳಿಕೆಗಳಲ್ಲೂ ಕೂಡ ಹುಲ್ಲಿನ ಒಂದು ಕುರುಹು ಪತ್ತೆ ಆಗುತ್ತೆ. ಡೈನೋಸಾರಿನ ಹಲ್ಲುಗಳಲ್ಲೂ ಸಹ ಹುಲ್ಲಿನ ಜೀವಕೋಶಗಳು, ಅದರ ಪಳೆಯುಳಿಕೆಗಳು ನಮಗೆ ಪತ್ತೆ ಆಗುತ್ತೆ. ಅಷ್ಟು ಪ್ರಾಚೀನವಾದಂತಹ ಒಂದು ಸಸ್ಯ ವಿಶೇಷ ಹುಲ್ಲು. ಅದಕ್ಕೆ ನಮ್ಮ ಸ್ತೋತ್ರಗಳಲ್ಲಿ, ವೇದಗಳಲ್ಲಿ
ದೂರ್ವಾದಲ ಶ್ಯಾಮ ಅಂತ ರಾಮನ ನಾವು ಕೊಂಡಾಡ್ತೀವಿ. ದೂರ್ವ ಗರಿಕೆ ಹುಲ್ಲನ್ನು ಗಣೇಶನಿಗೆ ಇಡ್ತೀವಿ. ಅಂದರೆ ವಿಜ್ಞಾನಿಗಳು ಏನು ಭಾವಿಸ್ತಾರೆ ಅಂತ ಹೇಳಿದ್ರೆ, ಭೂಮಿ ಎಷ್ಟು ಹಳೆದೋ ಅಷ್ಟು ಪ್ರಾಚೀನ ಇರಬಹುದು. ಮೊಟ್ಟ ಮೊದಲು ಭೂಮಿಯ ಮೇಲೆ ಬೆಳೆದ ಒಂದು ಸಸ್ಯ ವಿಶೇಷವೇ ಇರಬಹುದು ಅಂತ ವಿಜ್ಞಾನಿಗಳು ಭಾವನೆ ಮಾಡ್ತಾರೆ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಹುಲ್ಲು ವೈಜ್ಞಾನಿಕವಾಗಿ ನೋಡೋದಾದ್ರೆ ಅದರ ಬಡ್ಸ್ ಏನಿರುತ್ತೆ ಅಂದರೆ ಗ್ರಂಥಿಗಳು, ಅದು ಒಣಗಿ ಸತ್ತೋಗಿರುತ್ತೆ. ಮಳೆ ಬಂದಾಗ ಮತ್ತೆ ಚಿಗುರಿ ಅದು ಒಂದಕ್ಕೊಂದು ಅದು ಹುಲ್ಲಿನ ಒಂದು ಸರಪಳಿ ಬೆಳ್ಕೊಂಡು ಹೋಗುತ್ತೆ. ಅಷ್ಟೊಂದು ಅದ್ಭುತವಾದ ವಸ್ತು ಹುಲ್ಲು. ಇದಿಲ್ಲದ್ರೆ ಜೀವ ಸಂಕುಲನೇ ಇಲ್ಲ. ಪ್ರಾಣಿ ಸಂಕುಲ ಇರಬಹುದು, ಸಸ್ಯ ಸಂಕುಲ ಇರಬಹುದು. ಇದಕ್ಕೆ ಪ್ರಧಾನ ಕಾರಣ ಭೂಮಿಯಲ್ಲಿ ಏನಾದರೂ ನಾವು ಒಂದು ಬೆಳಿಬೇಕು, ಅದರಲ್ಲಿ ಇರ್ತಕ್ಕಂಥ ಫಲವತ್ತತೆ, ಇದಕ್ಕೆಲ್ಲ ಇಂಡೈರೆಕ್ಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡೋದು ಹುಲ್ಲು. ಇಲ್ಲಿ ರುದ್ರನನ್ನ ಎಳೆಯದಾದ ಆ ಹುಲ್ಲಿನ ಬಣ್ಣವನ್ನ ಹೊಂದಿರತಕ್ಕಂಥ ಮಹಾಪ್ರಭು ಅಂತ ಆ ರುದ್ರ ಗಣಗಳನ್ನ ಇಲ್ಲಿ ಕೊಂಡಾಡಿದ್ದಾರೆ. ಸಸ್ಪಿಂಜರಾಗಿ ತ್ರಿಶೀಮತೆ, ಅದ್ಭುತವಾದ ತೇಜಸ್ವಿಯಾದ ರೂಪ ನಿಂದು ತ್ರಿಶೀಮತೆ ಅಂತ ಕೊಂಡಾಡಿದ್ದಾರೆ. ಪಥೀನಾಂ ಪತಯೇ ನಮಃ. ಪಥಿ ಅಂತ ಹೇಳಿದ್ರೆ ಮಾರ್ಗ. ಈಗ ಜೀವಾತ್ಮನಿಗೂ ಪರಮಾತ್ಮನಿಗೂ ಇರ್ತಕ್ಕಂಥ ಕನೆಕ್ಟಿಂಗ್ ಹೈವೇ ಯಾವುದಪ್ಪ ಅಂತಂದ್ರೆ ಸುಷುಮ್ನಾ ಮಾರ್ಗ. ಇಡಾ ಪಿಂಗಳ ನಾಡಿಗಳ ಮಧ್ಯದಲ್ಲಿ ಬಹಳ ಸೂಕ್ಷ್ಮವಾಗಿ ಒಂದು ಹೈವೇ ರೋಡ್ ತರ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೂ ಇರುತ್ತೆ. ಆ ಸುಷುಮ್ನಾ ಮಾರ್ಗ, ಇಲ್ಲಿಂದನೇ ಜೀವಾತ್ಮ ಪ್ರಯಾಣ ಮಾಡಿ ಪರಮಾತ್ಮನಲ್ಲೇ ಮಿಲನ ಆಗಿ ಜೀವೇಶ್ವರ ಐಕ್ಯತ್ಯವನ್ನ ಹೊಂದುವಂತ ಮಾರ್ಗ ಇದು. ಈ ಮಾರ್ಗಕ್ಕೆ ಅಧಿಪತಿ, ಯೋಗಪರವಾದ ಅರ್ಥ ಇದು. ಈ ಮಾರ್ಗಕ್ಕೆ ಅಧಿಪತಿಗಳು ಯಾರು? ರುದ್ರಗಣಗಳು. ಅಷ್ಟೇ ಅಲ್ಲ, ಭಗವದ್ಗೀತೆಯಲ್ಲೂ ಬರುತ್ತೆ ಧೂಮ ಮಾರ್ಗ, ಅರ್ಚಿರಾ ಮಾರ್ಗ ಅಂತ. ಜೀವಿ ಶರೀರ ಬಿಡಬೇಕಾದ್ರೆ ಯಾವ ದ್ವಾರದಿಂದ ನಿರ್ಗಮನ ಮಾಡಿದ್ರೆ ಯಾವ ಲೋಕಕ್ಕೆ ಹೋಗ್ತಾನೆ, ತುತ್ತ ತುದಿಯ ಬ್ರಹ್ಮರಂಧ್ರವನ್ನು ಭೇದನ ಮಾಡಿಕೊಂಡು ಅವನು ಶರೀರ ಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ಮುಕ್ತಿನೇ ಇಲ್ಲ, ಪುನರ್ಜನ್ಮ ಇಲ್ಲ. ಅದೇ ರೀತಿ ಯಾವ ಚಕ್ರ, ದೇಹದಲ್ಲಿ ಚಕ್ರಗಳಿದೆ, 7ನೇ ಚಕ್ರ ಸಹಸ್ರಾರ ಚಕ್ರ, ಯಾವ ಚಕ್ರದ ಒಂದು ಬಲದಿಂದ ಯಾವ ದ್ವಾರದಿಂದ ಅವನು ನಿರ್ಗಮನ ಮಾಡಿದ್ರೆ ಎಲ್ಲೆಲ್ಲಿ ಹೋಗಿ ಸೇರ್ತಾನೆ ಅನ್ನೋದು ನಮಗೆ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಸಿಗುತ್ತೆ. ನಮಗೆ ಯೋಗದಲ್ಲೂ ಸಹ ಇದೆ. ಈ ಮಾರ್ಗಗಳಿಗೆಲ್ಲ ಅಧಿಪತಿ ಯಾರು? ರುದ್ರಗಣಗಳು. ಯಾವ ರೀತಿ ಈಗ ಲೌಕಿಕವಾಗಿ ತಗೊಳ್ಳೋದಾದ್ರೆ, ಒಂದು ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕು ಅಂದ್ರೆ ಅಲ್ಲಿ ನಮಗೆ ಟೋಲ್ ಇರುತ್ತೆ, ಸುಂಕದ ಅಧಿಕಾರಿಗಳು ಇರ್ತಾರೆ, ಚೆಕ್ ಪೋಸ್ಟ್ ಇರುತ್ತೆ. ಅನಧಿಕಾರಿಗಳು ಬರದೇ ಇರಲಿ ಅಂತ ಲೌಕಿಕವಾಗಿ ನಾವು ಅದನ್ನು ನಿರ್ಮಾಣ ಮಾಡಿಕೊಂಡಿರುವಂಥ ವ್ಯವಸ್ಥೆ. ಹಾಗೆ ಸಹ ಪಾರಮಾರ್ಥಿಕ ಜಗತ್ತಿನಲ್ಲಿ ಎಷ್ಟೊಂದು ಮಾರ್ಗಗಳಿದೆ. ಸ್ವರ್ಗಕ್ಕೊಂದು ಮಾರ್ಗ, ವೈಕುಂಠಕ್ಕೊಂದು ಮಾರ್ಗ, ಶಿವಲೋಕಕ್ಕೊಂದು ಮಾರ್ಗ. ಈ ಮಾರ್ಗಗಳಲ್ಲೆಲ್ಲ ಆಸುರಿ ಶಕ್ತಿಗಳು, ರಾಕ್ಷಸಿ ಶಕ್ತಿಗಳು ಬರದೇ ಇರಲಿ ಅಂತ ಕಾವಲಿರೋರು ಯಾರು? ರುದ್ರಗಣಗಳು. ಈಗ ಪರ್ಮಿಟ್ ಇಲ್ದಿರೋ ಯಾವುದೋ ಒಂದು ಗಾಡಿ ಬಂತು ಅಂತ ಹೇಳಿದ್ರೆ ಹೇಗೆ ಪೊಲೀಸ್ ಅವರು ಅದನ್ನು ತಡೆದು ನಿಲ್ಲಿಸ್ತಾರೋ, ಹಾಗೆ ಆ ಒಂದು ಆತ್ಮ ಅದಕ್ಕೆ ತಕ್ಕದಾದಂತಹ ಪುಣ್ಯ ಫಲ, ಯೋಗ ಬಲ, ಅನುಗ್ರಹ ಬಲ ಇಲ್ಲದೆ ಆ ಮಾರ್ಗದಲ್ಲಿ ಆ ಜೀವಿ ಬರೋ ಹಾಗಿಲ್ಲ. ಅದನ್ನ ಅಲ್ಲೇ ತಡೆದು ನಿಲ್ಲಿಸ್ತಾರೆ ರುದ್ರಗಣಗಳು. ಅದಕ್ಕೆ ಪಥೀನಾಂ ಪತಯೇ ನಮಃ. ಮಾರ್ಗಕ್ಕೆ ಅಧಿಪತಿಗಳು ಯಾರು? ರುದ್ರಗಣಗಳು ಅಂತ ಕರೆದಿದ್ದಾರೆ. ಅದೇ ರೀತಿ ಪ್ರಯಾಣ ಮಾಡುವಾಗ ಮಾರ್ಗದಲ್ಲಿ ಏನಾದರೂ ತೊಂದರೆ ಆದರೆ ರುದ್ರನನ್ನು ಸ್ಮರಣೆ ಮಾಡಿ, ನಿಮಗೆ ಮಾರ್ಗದಲ್ಲಿ ಉಂಟಾಗುವಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಒಂದು ಪ್ರಾಚೀನವಾದ ನಂಬಿಕೆ. ಮಾರ್ಗ ಗೊತ್ತಾಗದೇ ಇದ್ದಾಗ ರುದ್ರನ ಸ್ಮರಣೆ ಮಾಡ್ರಪ್ಪ ಅಂತ ಹೇಳ್ತಾರೆ. ಆವಾಗ ಮಾರ್ಗ ಗೋಚರ ಆಗುತ್ತೆ ಅಂತ. ಈ ಮಾರ್ಗಕ್ಕೆ, ಜೀವಾತ್ಮನನ್ನ ಉನ್ನತ ಲೋಕಗಳ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಮಾರ್ಗ ಮಧ್ಯದಲ್ಲಿ ರುದ್ರಗಣಗಳು ಇರ್ತಾರೆ. ಅವರೇ ಆ ಜೀವಾತ್ಮನನ್ನ ಬೇರೆ ಬೇರೆ ಲೋಕಗಳಿಗೆ ಸೇರಿಸುವಂತ ಆ ಪಥಕ್ಕೆ ಅಧಿಪತಿಗಳು ರುದ್ರಗಣಗಳು. ರುದ್ರನೇ ಅಧಿಪತಿ ಈ ಪಥಗಳಿಗೆಲ್ಲ. ಈ ರೀತಿ ರುದ್ರದಲ್ಲಿ ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ.